ಅಪ್ಪ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಪ್ಪ ಪ್ಲೀಸ್ ಅಪ್ಪ ನಂಗೆ ಮದುವೆ ಇಷ್ಟ ಇಲ್ಲಪ್ಪ ಅಪ್ಪ ಪ್ಲೀಸ್ ಜ್ಯೋತಿ ಹೋಗಮ್ಮ ಎಲ್ರಿಗೂ ತಿಂಡಿ ತಗೊಂಬಾ. ಇರಿ ಇರಿ ನಾನೇ ಹೋಗಿ ತಗೊಂಡ್ಬರ್ತೀನಿ. ಪರವಾಗಿಲ್ಲ ತಿಂಡಿ ಏನ್ ಚೆಲ್ಲಲ್ಲ. ಓ ನೋಡ್ದ ಇವ್ರಿಬ್ರು ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗು. ಏನೇ ಹುಡುಗ ಒಳ್ಳೆನಂತ ಅನ್ಸುತ್ತಲ್ವಾ? ಹೌದು ರೀ. ಹುಡುಗನಿಗೆ ಇಷ್ಟೊಂದು ನಯ ನಾಜುಕ್ ಇದೆ ಅಂದ್ರೆ ಅಪ್ಪನೇ ಕಲ್ಸಿರ್ಬೇಕು ಅನ್ಸುತ್ತೆ. ಹೌದೌದು, ನಾವೇ ಕಲ್ಸಿರೋದು. ಅಂತೂ ಅಣ್ಣ ಮೊದಲನೇ ಬಾಲ್ಗೆ 6 ಹೊಡೆದು ಮದುವೆ ಫಿಕ್ಸ್ ಮಾಡ್ಕೊಂಡ. ನಾನೇ ತಗೊಳ್ತೀನಿ. ಈ ವಡೆ ಹೇಗೆ ಮಾಡಿದ್ರಿ? ವಡೆನ ನಮ್ ಜ್ಯೋತಿನೇ ಮಾಡಿದ್ದು. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ಇಲ್ಲಿ ನೋಡಿ, ಮೇಲ್ಗಡೆ ತುಂಬಾ ಚೆನ್ನಾಗಿ ಬಂದಿದೆ, ಆದ್ರೆ ಒಳಗಡೆ ಒಂದು ಚೂರು ಬಂದಿಲ್ಲ. ಎಲ್ಲ ಕರೆಕ್ಟ್ ಆಗೇ ಇದೆ ಅಲ್ಲ? ಇಲ್ಲ, ಚಾನ್ಸೇ ಇಲ್ಲ. ನಿಮ್ ಅಡುಗೆ ಮನೆ ಎಲ್ಲಿದೆ? ಏನು? ನಿಮ್ ಅಡುಗೆ ಮನೆ ಎಲ್ಲಿದೆ? ಬನ್ನಿ, ವಡೆ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ 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 ಬನ್ನಿ. ಸರಿಯಾಗಿ ನೋಡಿ ಕಲ್ತ್ಕೊಳ್ಳಿ. ನೀವು ವಡೆ ಮಾಡ್ಬೇಕಾದ್ರೆ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದೀರಾ, ಅದಕ್ಕೆ ಒಳಗೆ ಬಂದಿಲ್ಲ. ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಬೇಕು, ಆಗ್ಲೇ ಒಳಗೆಲ್ಲ ಚೆನ್ನಾಗಿ ಬೇಯೋದು. ಹಿಟ್ಟ ಜಾಸ್ತಿನೂ ತಗೋಬಾರ್ದು, ಸ್ವಲ್ಪ ತಗೊಂಡು ಹದವಾಗಿ ತಟ್ಟಬೇಕು. ತುಂಬಾ ದಪ್ಪ ಇದ್ರೂ ಬೇಯಲ್ಲ ಒಳಗೆ, ಹಾಗಂತ ತುಂಬಾ ತೆಳ್ಳಗೂ ಮಾಡ್ಬಿಡಿ, ಸೀದೋಗುತ್ತೆ. ನೀವು ಮಾಡಿದ್ರಲ್ಲ ಹಾಗೆ. ಅಣ್ಣ, ಇದೆಲ್ಲ ಯಾಕೋ ಬೇಡ ಅನ್ನಿಸ್ತಿದೆ. ಪಾರಣ. ಸುಮ್ಮನಿರೋ ಮಯೂರ. ನೋಡು, ಪ್ರಪಂಚದಲ್ಲಿ ಯಾವುದಕ್ಕಾದ್ರೂ ಕೊನೆ ಇರ್ಬೋದು, ಆದ್ರೆ ಕಲಿಕೆಗೆ ಯಾವತ್ತೂ ಕೊನೆ ಇರಬಾರ್ದು. ಕರೆಕ್ಟ್ ಎಣ್ಣೆ ಕೊಟ್ರೆ ಅಳಿ ಅಂದ್ರೆ ಮಲ್ರೋಗ ಅಂತಾರಂತೆ. ಹಾ, ಎಣ್ಣೆ ಇವಾಗ ಕಾದಿದೆ, ನಿಧಾನಕ್ಕೆ ಬಿಡ್ಬೇಕು. ಏನಾಯ್ತು ಅಣ್ಣ? ಫಸ್ಟ್ ಬಾಲ್ 6, ಎರಡನೇ ಬಾಲ್ 8 ವಿಕೆಟು. ಬರೀ ಹಿಟ್ಟಲ್ವು? ಕಡಲೆ ಹಿಟ್ಟು. ತಗೊಳ್ಳಿ, ತಿನ್ಬಿಟ್ಟು ಹೇಗಿದೆ ಹೇಳಿ. ಹೇಗಿದೆ? ಸೂಪರ್. ಹಾ, ಅದು ನಮ್ಮ ಅಣ್ಣನ್ಗೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ಮಾಡ್ತಾನೆ ಕೂಡ. ಹಾ, ಗೊತ್ತಾಯ್ತು. ಕಂಡವ್ರ ಮನೆಗೆ ಬಂದು ಸೀದಾ ಅಡಿಗೆ ಮನೆಗೆ ನುಗ್ತಾ ಇದ್ದಾನಲ್ಲ.
ನಿಮ್ಮ ಒಪ್ಪಿಗೆ ಹೇಳಿದ್ರೆ ಮುಂದಿಂದೆಲ್ಲ ಮಾತಾಡ್ಬೋದು. ನಾವು ಮಾತಾಡಿ ತಿಳಿಸ್ತೀವಿ. ಸರಿ, ನೀವು ಕರೆದ್ರೆ ನಾವು ಬರ್ತೀವಿ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ತಪ್ಪು ತಿಳ್ಕೊಬೇಡಿ, ನಿಮ್ಮ ಅಭಿಪ್ರಾಯ ಹೇಳಲೇ ಇಲ್ಲ. ನಾವು ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ಹೇಳ್ಬೋದಾ? ಹಾಗೆ ಇದ್ರಲ್ಲಿ ಮನೆಗೆ ಹೋಗಿ ಡಿಸ್ಕಸ್ ಮಾಡೋದೇನಿದೆ ಮಮ್ಮಿ? ನನಗಂತೂ ಚಂದನ ಓಕೆ ಅಂಕಲ್. ಹೋ, ಮಿಕ್ಕಿದೆಲ್ಲ ಫೋನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಅಳಿಯಂದ್ರೆ. ಎಲ್ಲಿ ಆನು ಬೇಡ ಬೇಡ. ಬೇಡವಾ? ಸರಿ. ಹೌದು, ಏನ್ ವಿಷಯ? ಹಣ್ಣ? ಹಣ್ಣು ಅಲ್ಲ, ಕಾಯು ಅಲ್ಲ, ಇದು ಮೊಟ್ಟೆ ಕಣೆ. ಅಯ್ಯ, ಇದಲ್ಲ ಮಾವ. ಹೋಗಿದ್ರಲ್ಲ ಮೆರವಣಿಗೆ, ಹುಡುಗಿ ಮನೆಯವ್ರು ಏನ್ ಹೇಳಿದ್ರು? ಓ, ನಿನಗೂ ಆ ಹುಡುಗಿ ಇಷ್ಟ ಆಗಿದ್ದಾಳಲ್ವಾ? ಇದು ನನ್ನ ಇಷ್ಟದ ಪ್ರಶ್ನೆ ಅಲ್ಲ ಭಾರತಿ. ನೀನ್ ಯಾರಿಗ್ ತಾನೇ ಇಷ್ಟ ಆಗಲ್ಲ ಮಾವ? 10 ಊರು ಹುಡ್ಕಿದ್ರು ನಿನ್ನಂತ ಒಳ್ಳೆ ಮನ್ಸಿರೋ ಹುಡ್ಗ ಸಿಗಲ್ಲ. ಅದ್ರ ಮೇಲೆ ನೀನು ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತೀಯಾ, ಅಚ್ಚುಕಟ್ಟಾಗಿ ಮನೆ ಕೆಲಸ ಎಲ್ಲ ಮಾಡ್ತೀಯಾ, ನಿನ್ ತಮ್ಮಂದಿರ್ನ ಪ್ರೀತಿಯಿಂದ ನೋಡ್ಕೋತೀಯ. ಹೀಗಿರೋವಾಗ ಒಂದ್ ಹುಡುಗಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಭಾರತಿ, ಇದೆಲ್ಲ ನೀನ್ ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಏನೇ ಅಂದೆ ನಿನ್ಗೆ? ಏನೇ ಹೇಳ್ದೆ ನಾನು? ನೀ ಬರ್ತಾ ಇದೀಯ ಇಲ್ವ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಇವನ್ ಜೊತೆ ನಿಂತ್ಕೊಂಡು ನಲ್ಲೆ ಹೊಡಿತಿದ್ದೇನೆ. ಅಪ್ಪಿ ತಪ್ಪಿ ನಿಮ್ಮಪ್ಪ ನನ್ನ ಅಣ್ಣನಾಗ ಹುಟ್ಟ ಎಲ್ಲೋ ನನ್ನ ಕರ್ಮ. ನಾಚಿಕೆ ಆಗಲ್ ನೀನೆ? ನಾಚಿಕೆ ಆಗಲ್ವ ನಿನ್ಗೆ? ಪಾಪ ಅವಳು. ಏನಪ್ಪ ನನ್ ಮಗಳ ಮೇಲೆ ಅಷ್ಟೊಂದು ಕನಿಕರ ಹುಟ್ಟು ಬರ್ತಿದ್ಯೋ? ಯಾಕೆ? ನೀನು ಮದುವೆ ಮಾಡ್ಕೊಳಕ್ ಯಾವ ಹುಡುಗಿನೂ ಸಿಕ್ಕಿಲ್ಲ ಅಂತ ನನ್ನ ಮಗಳಿಗೆ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ಯಾ? ಅಮ್ಮ, ಮಾತಾಡ್ಬೇಡ ಅಮ್ಮ. ನಾನೇ ಮಾವನ್ನ ಮಾತಾಡ್ಸ್ಕೊಂಡ್ ಬಂದಿದ್ದು. ಬೈಬೇಡ ಅಮ್ಮ ಮಾವನ್ಗೆ. ನಾಚಿಕೆ ಆಗಲ್ವ ನಿನಗೆ? ನಾಚಿಕೆ ಆಗಲ್ವ ನಿನಗೆ? ಎಷ್ಟು ಸಾರಿ ಹೇಳಿದೀನಿ ಇವ್ನ ನೋಡ್ಬೇಡ, ಇವನ ಹತ್ರ ಮಾತಾಡ್ಬೇಡ ಅಂತ. ನನ್ ಮಾತಿಗೆ ಬೆಲೆ ಇಲ್ಲಲ್ಲ? ಯಾವಾಗ್ಲೂ ಅವ್ನು ನಿಂತ್ಕೊಂಡು ಮಾತಾಡ್ತಿರ್ತೀಯ? ನಿನ್ನ ಹೀಗೆ ಬಿಟ್ರೆ ಸಾಲದು ಕಣೆ. ನೋಡಿ ಮನೆಗೆ, ನೋಡಿ ಮನೆಗೆ. ಅಪ್ಪ, ನೀನೇನಾದ್ರೂ ನಂಗೆ ಇಷ್ಟ ಇಲ್ದೆ ಮದ್ವೆ ಮಾಡ್ಸಿದ್ರೆ ನಾನ್ ಸತ್ ಹೋಗ್ತೀನಿ ಅಷ್ಟೇ. ಛೇ, ಸಾಯೋ ಮಾತೆಲ್ಲ ಆಡ್ಬಿಡ ಚಂದು. ಅಪ್ಪ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಪ್ಪ. ಪ್ಲೀಸ್ ಅಪ್ಪ, ನಂಗೆ ಮದ್ವೆ ಇಷ್ಟ ಇಲ್ಲಪ್ಪ. ಅಪ್ಪ ಪ್ಲೀಸ್. ಛೇ, ಓವರ್ ಆಯ್ತು. ಹಾ ಅಪ್ಪ, ನಾನು ಈ ಮದ್ವೆ ಆದ್ರೆ ನೆಮ್ಮದಿಯಾಗಿರಲ್ಲ. ನಿನ್ ಮಗಳು ಜೀವನ ಪೂರ್ತಿ ಕಷ್ಟಪಡೋದನ್ನ ನೀನ್ ನೋಡ್ಬೇಕಾ ಹೇಳು? ಹಾ
ಇದು ಕರೆಕ್ಟ್ ಆಗಿದೆ. ನೀನ್ ಬರೀ ಆರ್ಕಿಟೆಕ್ಟ್ ಅನ್ಕೊಂಡಿದ್ದೆ, ಒಳ್ಳೆ ಕಲಾವಿದೆ ಅಂತ ಗೊತ್ತೇ ಇರ್ಲಿಲ್ಲ. ಏನ್ ಆಕ್ಟಿಂಗು, ಏನ್ ಡೈಲಾಗು, ಅಬ್ಬಬ್ಬಾ. ಅಪ್ಪ ಅಮ್ಮ ಅದಕ್ಕೆ ನೀವು ನನ್ನ ಸುಮ್ಮನೆ ರೇಗಿಸ್ಬೇಡಿ. ನಾನು ಈ ಮದುವೆ ಹೆಂಗ್ ಕ್ಯಾನ್ಸಲ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬೆಂಗಳೂರಿಂದ ವಾಪಸ್ ಬರೋಕ್ಕೂ ಮುಂಚೆ ಆರ್ಯನ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಈ ಮದುವೆ ಕ್ಯಾನ್ಸಲ್ ಮಾಡಕ್ಕೆ ಏನಾದರೂ ಒಂದು ಕಾರಣ ಹುಡುಕ್ಲೇಬೇಕು. ನನ್ಗೇನೋ ಆರ್ಯ ಅಂಥ ಕೆಟ್ಟವನೇನೋ ಅಲ್ಲ ಅಂತ ಅನಿಸ್ತಿದ್ಯಪ್ಪ. ಅದಕ್ಕೆ ನೀವು ಅವನ ಹತ್ರ 10 ನಿಮಿಷ, ಬರೀ 10 ನಿಮಿಷ ಮಾತಾಡಿ ನೋಡಿ, ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಓ, ಒನ್ ಡೇ CM ತರ ಇದು 10 minutes ಫಿಯಾನ್ಸೆನಾ? ನಿಮ್ಗೆಲ್ಲಾನು ತಮಾಷೆನೆ, ಹೋಗಿ ಅದಕ್ಕೆ. ವೇಟ್ ಬ್ರೋ, ಒಂದೇ ಮೀಟಿಂಗ್ ನಲ್ಲಿ ಯಾರನ್ನೂ ಜಡ್ಜ್ ಮಾಡಕ್ಕಾಗಲ್ಲ. ಇವತ್ತು ಹೇಗಿದ್ರು ಅವ್ರನ್ನ ಮೀಟ್ ಮಾಡ್ತಿದ್ಯಾ ಅಲ್ವಾ, ನೋಡೋಣ, ಆಮೇಲೆ ಡಿಸೈಡ್ ಮಾಡುವಂತೆ. ಈಗ ಎಲ್ಲರೂ ನಿನ್ಗೋಸ್ಕರ ವೇಟ್ ಮಾಡ್ತಿದ್ರೆ ಬಾ ಹೋಗೋಣ. ಅರೆ ಬಾ ಚಂದು. ಹಾಯ್ ಪುಟ್ಟ. ರೀ, ನಿಮ್ಗೆ ಓಕೆನಾ? ಯಾಕೆ? ಅಲ್ಲ, ಹೈವೇಲಿ ಗಾಡಿ ಓಡಿಸೋವಾಗ ನಿದ್ದೆ ಬರೋ ಅಭ್ಯಾಸ ಇದೆಯಲ್ಲ ನಿಮ್ಗೆ, ಅದಕ್ಕೆ ಕೇಳ್ದೆ, ಓಕೆನಾ? ಏನು ನಿದ್ದೆ ಬರೋ ಅಭ್ಯಾಸನಾ? ಏನ್ ಹೇಳ್ತಾ ಇದ್ದೀರಾ? ಹೌದು ಹೌದು, ಇವರು ಗಾಡಿ ಓಡಿಸೋವಾಗ ಮಲಗ್ಬಿಡ್ತಾರೆ. ಏಯ್, ಹಾಗೇನಿಲ್ಲ ಅಮ್ಮ. ಅಯ್ಯಯ್ಯೋ, ಹಾಗೇನಾದ್ರೂ ಇದ್ರೆ ನೀನ್ ಮಾತ್ರ ಗಾಡಿ ಓಡಿಸ್ಬೇಡಪ್ಪ. ನನ್ ಮಗನ್ ಮದ್ವೆ ಮುಂಚೆ ಯಾವ ಅನಾಹುತನೂ ಆಗೋದ್ ಬೇಡ. ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ನೋ 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 ನೋ, ಹಾಗಿದ್ರೆ ಚಾನ್ಸ್ ತಗೊಳ್ಳೋದೇ ಬೇಡ, ನಾನೇ ಓಡಿಸ್ತೀನಿ. ಅಲ್ಲ ಆರ್ಯ ಅವ್ರೆ, ಆ ಥರ ಎಲ್ಲ ನೋ ನೋ ನೋ, ಪ್ಲೀಸ್ ಪ್ಲೀಸ್ ಗೆಟ್ ಆನ್.